ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವನ ಕೈಯಲ್ಲಿರುವ ತ್ರಿಶೂಲದ ಮಹತ್ವವೇನು ಗೊತ್ತಾ? ಶಿವನು ತನ್ನ ಕೈಯಲ್ಲಿ ಡಮರುಗವನ್ನ ಯಾಕೆ ಹಿಡಿದಿರ್ತಾನೆ ಗೊತ್ತಾ? ಈಗ ತ್ರಿಶೂಲದ ಆ ಒಂದು ಭಾಗ ಯಾವ ಜಾಗದಲ್ಲಿ ಇದೆ? ತ್ರಿಶೂಲದ ಆ ಒಂದು ಭಾಗವನ್ನ ನೀವೇನಾದ್ರೂ ದರ್ಶನ ಪಡೆದಿದ್ದೆ ಆದ್ರೆ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ಡಮರುಗದ ಆ ಒಂದು ಮುರಿದ ಭಾಗ ಈಗ ಯಾವ ಜಾಗದಲ್ಲಿದೆ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಬುಕ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಈ ಕೂಡಲೇ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಮತ್ತು ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ಇದು ಒಂದು ಸಂಗೀತ ವಾದ್ಯವಾಗಿ ನುಡಿಸಲಾಗತ್ತೆ. ಪ್ರಸ್ತುತ ಸನ್ಯಾಸಿಗಳು, ಶಿವನ ಪರಮ ಭಕ್ತರು ಡಮರುಗವನ್ನ ತಮ್ಮೊಂದಿಗೆ ಇಟ್ಕೊಂಡಿರ್ತಾರೆ. ಇದಲ್ಲದೆ ಜನರು ತಮ್ಮ ಮನೆಗಳಲ್ಲಿ ಡಮರುಗವನ್ನ ಸಹ ಇಟ್ಟಿರುತ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಶಿವನು ಡಮರುಗವನ್ನ ಹಿಡಿದುಕೊಂಡಿರುತ್ತಾನೆ. ಡಮರು ಶಂಕುವಿನಾಕಾರದಲ್ಲಿ ಇರುತ್ತದೆ. ಅದರ ಎರಡೂ ವಿರುದ್ಧದ ಬದಿಗಳಲ್ಲಿ ಹಗ್ಗವನ್ನ ಕಟ್ಟಲಾಗಿರುತ್ತೆ. ಇದು ಸುಮಧುರವಾದ ಧ್ವನಿಯನ್ನ ಹೊರಹೊಮ್ಮಿಸುತ್ತದೆ. ಇದು 14 ವಿಧದ ಲಯಗಳನ್ನ ಹೊಂದಿರುತ್ತದೆ. ಮುಖ್ಯವಾಗಿ ಅದರ ಧ್ವನಿಯು ಡಗ್ ಡಗ್ ರೂಪದಲ್ಲಿ ಬರುತ್ತೆ. ಪಂಡಿತರು ಕೂಡ ಮನೆಯಲ್ಲಿ ಡಮರುವನ್ನ ಇಟ್ಟುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಶಿವನು ಯಾವಾಗ ಡಮರುವನ್ನ ಹಿಡಿದುಕೊಂಡನು ಗೊತ್ತಾ? ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲಿ ತ್ರಿಮೂರ್ತಿ ದೇವರುಗಳು ಬ್ರಹ್ಮಾಂಡವನ್ನ ಅಥವಾ ಸೃಷ್ಟಿಯನ್ನ ಸೃಷ್ಟಿಸಲೆಂದು ಸೃಷ್ಟಿ ಮಾಡಿದರು ಅಂತ ಉಲ್ಲೇಖವಾಗಿದೆ. ಈ ಸಮಯದಲ್ಲಿ ಜಗತ್ತಿನಾದ್ಯಂತ ಮೌನ ಆವರಿಸಿತ್ತು. ಅದನ್ನ ನೋಡಿದ ಶಿವನಿಗೆ ಸೃಷ್ಟಿ ಮೌನದಿಂದಿರುವುದು ಇಷ್ಟವಾಗುವುದಿಲ್ಲ. ಸೃಷ್ಟಿಯಲ್ಲಿ ಮೌನವಾಗಿದ್ರೆ ಎಲ್ಲವೂ ಶೂನ್ಯ ಆಗಿರುತ್ತೆ ಅನಿಸತ್ತೆ ಶಿವನಿಗೆ. ನಂತರ ಬ್ರಹ್ಮದೇವ ಭಗವಾನ್ ಶಿವ ಮತ್ತು ವಿಷ್ಣುವಿನಿಂದ ಅನುಮತಿಯನ್ನ ಪಡೆದುಕೊಂಡು ಸೃಷ್ಟಿಗೆ ಚೈತನ್ಯವನ್ನ ನೀಡಿದ. ಅದಕ್ಕಾಗಿ ಶಿವನು ತನ್ನ ಕಮಲದಂಡದಿಂದ ನೀರನ್ನ ತೆಗೆದುಕೊಂಡು ಮಂತ್ರವನ್ನ ಪಠಿಸಿದ ನಂತರ ನೀರನ್ನ ನೆಲದ ಮೇಲೆ ಚಿಮ್ಮಿಸಿದ. ಇದರಿಂದಾಗಿ ಭೂಮಿ ಕಂಪಿಸತೊಡಗಿತು. ಭೂಕಂಪ ಸಂಭವಿಸಿದೆ. ಎಲ್ಲರಿಗೂ ಭಾಸವಾಯಿತು. ಶಕ್ತಿ ಸ್ವರೂಪಳಾದ ಶಾರದಾ ದೇವಿಯು ಅದೇ ಸ್ಥಳದಲ್ಲಿರುವ ಮರದಿಂದ ಹೊರಹೊಮ್ಮಿದಳು. ತಾಯಿ ಶಾರದೆ ಚತುರ್ಭುಜರಾಗಿದ್ದಳು. ತಾಯಿಯ ಒಂದು ಕೈಯಲ್ಲಿ ವೀಣೆ, ಇನ್ನೊಂದು ಕೈಯಲ್ಲಿ ಪುಸ್ತಕ ಮತ್ತು ಮೂರನೇ ಕೈಯಲ್ಲಿ ಜಪಮಾಲೆ ಹಿಡಿದು ಕೊಂಡಿರ್ತಾಳೆ. ಆದರೆ 4ನೇ ಕೈ ವರ ಮುದ್ರೆಯಾಗಿದೆ. ಇದರಿಂದ ಇಡೀ ಜಗತ್ತಿಗೆ ಆಕೆ ವರವನ್ನ ನೀಡುತ್ತಾಳೆ. ತಾಯಿ ಶಾರದಾ ತ್ರಿಮೂರ್ತಿಗಳಿಗೆ ನಮಸ್ಕರಿಸಿ ತನ್ನ ವೀಣೆಯಿಂದ ಮಧುರವಾದ ಧ್ವನಿಯನ್ನ ನೀಡಲು ಆರಂಭ ಮಾಡ್ತಾಳೆ. ಆ ಕಾರಣದಿಂದಾಗಿಯೇ ಚಡಪಡಿಕೆ ಪ್ರಪಂಚಾದ್ಯಂತ ಹರಡಿತು. ಆ ಸಮಯದಲ್ಲಿ ಶಿವನು ಪ್ರಸನ್ನನಾದನು. ಅದರ ನಂತರ ಅವರು ಸುಮಧುರ ಧ್ವನಿಗೆ ಲಯವನ್ನ ಒದಗಿಸಲು ಡಮರುವನ್ನ ಕಂಡುಹಿಡಿದರು. ಅದು ರಾಗ ಮತ್ತು ಸಂಗೀತಕ್ಕೆ ಲಯವನ್ನ ನೀಡಿತು. ಬ್ರಹ್ಮಾಂಡದಲ್ಲಿ ಲಯವನ್ನ ಸ್ಥಾಪಿಸಲು ಭಗವಾನ್ ಶಿವನು ಡಮರುಗದೊಂದಿಗೆ ಅವತರಿಸಿದನು ಅಂತ ಹೇಳಲಾಗತ್ತೆ. ಸರಳವಾಗಿ ಹೇಳೋದಾದ್ರೆ ದೇವಾನು ದೇವನಾಗಿ ಮಹಾದೇವನು ಡಮರುವಿನೊಂದಿಗೆ ಅವತಾರ ನೀಡಿದ. ಡಮರು ನುಡಿಯುವುದರ ಪ್ರಯೋಜನ ಏನು? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಡಮರುವನ್ನ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯೂ ಹೆಚ್ಚಾಗತ್ತೆ. ಪೂಜೆಯ ಸಮಯದಲ್ಲಿ ಡಮರು ಬಾರಿಸುವ ಮೂಲಕ ಶಿವನನ್ನ ಪ್ರಸನ್ನಗೊಳಿಸಲಾಗತ್ತೆ. ಭಗವಾನ್ ಶಿವನು ಆಶೀರ್ವಾದ ಪಡೆಯಲು ಪೂಜೆಯ ಸಮಯದಲ್ಲಿ ಪ್ರತಿದಿನ ಡಮರು ನುಡಿಸಬೇಕು ಅಂತ ಹೇಳಲಾಗತ್ತೆ. ಒಂದೇ ಲಯದಲ್ಲಿ ಡಮರು ಬಾರಿಸುವುದನ್ನ ಕೇಳುವುದರಿಂದ ವ್ಯಕ್ತಿಯು ಮಾನಸಿಕ ಅಸ್ವಸ್ಥತೆಯಿಂದ ಪರಿಹಾರವನ್ನ ಪಡೆದುಕೊಳ್ಳುತ್ತಾನೆ. ಡಮರು ಸಂತೋಷದ ಸಂಕೇತ. ಹಿಂದೂ ಶಾಸ್ತ್ರಗಳ ಪ್ರಕಾರ ಭಗವಾನ್ ಮಹಾದೇವನು ಸಂತೋಷವಾಗಿದ್ದಾಗ ಅವನ ಡಮರುಗ ಬಾರಿಸುತ್ತೆ ಮತ್ತು ನೃತ್ಯ ಮಾಡುತ್ತದೆ ಅಂತ ವಿವರಣೆ ಮಾಡಲಾಗಿದೆ. ಇದು ಶಿವನು ಅತ್ಯಂತ ಸಂತೋಷವಾಗಿದ್ದಾನೆ ಅಂತ ಸೂಚನೆ ಮಾಡುತ್ತೆ. ಆದಾಗ್ಯೂ ರೋಷದಿಂದ ಡಮರು ನುಡಿಸುವುದೂ ಸಹ ಪ್ರಳಯಕ್ಕೆ ಕಾರಣವಾಗಬಹುದು. ಮಹಾದೇವ ಕೋಪಗೊಂಡಾಗ ಅವನು ಡಮರುಗವನ್ನ ವೇಗವಾಗಿ ಮತ್ತು ಬಿರುಸಿನ ವೇಗದಲ್ಲಿ ನುಡಿಸುತ್ತಾನೆ.
ಇದು ಮಾನವ ಜಗತ್ತಿಗೆ ಶುಭವಲ್ಲ ಅಂತ ಹೇಳಲಾಗತ್ತೆ. ಡಮರುವಿನಿಂದ ಶಬ್ದವು ಹುಟ್ಟಿತು ಎಂದು ಹೇಳಲಾಗತ್ತೆ. ಡಮರುವಿನ ಸಹಾಯದಿಂದ ಶಿವನು ಕಾಲಚಕ್ರವನ್ನು ಅಂದ್ರೆ ಸಮಯವನ್ನ ಒಂದು ಲಯದಲ್ಲಿ ಸಮತೋಲನಗೊಳಿಸಿದನು ಅಂತ ಹೇಳಲಾಗತ್ತೆ. ಇನ್ನು ತ್ರಿಶೂಲದ ಬಗ್ಗೆ ಮಾಹಿತಿ ಕೊಡುವುದಾದ್ರೆ, ಪವಿತ್ರ ತ್ರಿಶೂಲದ ಉಲ್ಲೇಖ ವಿಷ್ಣು ಪುರಾಣದಲ್ಲಿ ಕಂಡುಬರುತ್ತದೆ. ಸೂರ್ಯ ದೇವರಾಜ ಸೂರ್ಯ ದೇವ ಸಂಜಾರನನ್ನು ವಿವಾಹವಾದರು ಎಂದು ಅದು ಹೇಳುತ್ತದೆ. ಸಂಜಾನ ವಿಶ್ವಕರ್ಮನ ಪುತ್ರಿ. ಬ್ರಹ್ಮನ ಮತ್ತೊಂದು ರೂಪವೆಂದು ಕರೆಯಲ್ಪಡುವ ವಿಶ್ವಕರ್ಮನನ್ನು ಪ್ರಪಂಚದ ವಾಸ್ತುಶಿಲ್ಪಿ ಅಂತ ಕರೆಯಲಾಗತ್ತೆ. ಅಂತಹ ಉದ್ದೇಶಗಳಿಗಾಗಿ ಬಳಸುವ ನಿರ್ಮಾಣ, ಅಳತೆ ಅಥವಾ ಇತರ ಸಾಧುಗಳಿಗೆ ಬಳಸುವ ಉಪಕರಣಗಳ ಒಡೆಯ ಅವನು. ಇಂಜಿನಿಯರ್ ವರ್ಗದವರು ಹೆಚ್ಚಾಗಿ ಇವರನ್ನ ಪೂಜೆ ಮಾಡುತ್ತಾರೆ. ಹೀಗಾಗಿ ಇವರ ಮಗಳು ಸೂರ್ಯ ದೇವ ಅವರನ್ನ ವಿವಾಹವಾದಾಗ ಅವಳು ಸೂರ್ಯ ದೇವನ ಅಸಹನೀಯ ಶಾಖವನ್ನ ಇಷ್ಟಪಡುವುದಿಲ್ಲ. ಆಕೆ ತನ್ನ ತಂದೆಯ ಬಗ್ಗೆ ದೂರು ಸಲ್ಲಿಸಲು ಹಿಂತಿರುಗಿದಳು. ಪರಿಹಾರವಾಗಿ ವಿಶ್ವಕರ್ಮ ಈ ವಿಷಯವನ್ನ ಚರ್ಚಿಸಲು ಸೂರ್ಯದೇವ ಅವರನ್ನ ಆಹ್ವಾನಿಸುತ್ತಾರೆ. ವಿಶ್ವಕರ್ಮ ಮತ್ತು ಸೂರ್ಯದೇವ ಚರ್ಚಿಸಿಕೊಂಡು ಸೂರ್ಯದೇವನು ತನ್ನ ಶಾಖದ 8ನೇ ಭಾಗವನ್ನ ಹೊರಚೆಲ್ಲುವಂತೆ ಒಪ್ಪಿಕೊಳ್ಳುತ್ತಾನೆ. ಈ ಒಂದು 8ನೇ ಭಾಗವು ಭೂಮಿಗೆ ಬಿದ್ದಿತು. ಇದು ಸೂರ್ಯದೇವ ತ್ರಿಶೂಲವನ್ನ ಮಾಡಲು ಬಳಸಿದ ಅದೇ ತ್ರಿಶೂಲವನ್ನ ನಂತರ ಶಿವನಿಗೆ ನೀಡಲಾಯಿತು. ಭಗವಾನ್ ಶಿವನು ಒಬ್ಬ ದೈವಿಕ ಋಷಿ ಎಂದು ನಂಬಲಾಗಿದೆ. ಇದನ್ನ ವಿಧ್ವಂಸಕ ಎಂದು ಕರೆಯಲಾಗತ್ತೆ. ಇವರು ಹೊತ್ತಿರುವ ತ್ರಿಶೂಲವು ತನ್ನ ಭಕ್ತರನ್ನ ಆಶೀರ್ವದಿಸುವ ರೀತಿಯಲ್ಲಿ ಸಂಕೇತಿಸಲಾಗಿದೆ. 3 ಅಂಶಗಳು ವಿವಿಧ ಅರ್ಥಗಳನ್ನ ಹೊಂದಿದೆ. ಕೆಲವೊಮ್ಮೆ ಅವುಗಳು ಪವಿತ್ರ ತ್ರಿಶೂಲವನ್ನ ಉಲ್ಲೇಖಿಸುತ್ತವೆ. ಅಂದ್ರೆ ವಿಷ್ಣು, ಬ್ರಹ್ಮ ಮತ್ತು ಭಗವಾನ್ ಶಿವ. ಈ ಸಂಘಟನೆಯ ಕಾರಣದಿಂದ ಅವರು ಸೃಷ್ಟಿ, ನಿರ್ವಹಣೆ ಮತ್ತು ವಿನಾಶದ 3 ಶಕ್ತಿಗಳನ್ನ ಸಂಕೇತಿಸುತ್ತಾರೆ ಅಂತ ನಂಬಲಾಗಿದೆ. ರಾಕ್ಷಸರನ್ನ ಆಕ್ರಮಣ ಮಾಡಲು ಶಿವ ತ್ರಿಶೂಲವನ್ನ ಬಳಸಿದಾಗ ಅದು ತ್ರಿಶೂಲದ ಎಲ್ಲಾ 3 ಭಾಗಗಳಿಂದ ಒಂದು ದಾಳಿಯನ್ನ ಸೂಚಿಸುತ್ತದೆ. ಇದನ್ನ ಬಳಸುವುದರ ಮೂಲಕ ಜನನ ಮತ್ತು ಸಾವಿನ ಚಕ್ರದಿಂದ ಅವರು ಬಿಡುಗಡೆಗೊಳ್ಳುತ್ತಾರೆ ಅಂತ ನಂಬಲಾಗಿದೆ. ದೇವರಿಂದ ಕೊಂದವರು ಅದೃಷ್ಟವಂತ ಜೀವಿಗಳೆಂದು ಗ್ರಂಥಗಳಿಂದ ಪಡೆದ ಜನಪ್ರಿಯ ನಂಬಿಕೆ ಆಗಿದೆ. ಎಲ್ಲ ಅಸುರರು ಶಾಪಗ್ರಸ್ತ ಆತ್ಮಗಳಾಗಿದ್ದರೂ ಸಹ ಈ ಪ್ರಪಂಚದಿಂದ ವಿಮೋಚನೆಯು ಸ್ವತಃ ಸರ್ವನಾಶವಾಗಿತ್ತು. ಅದು ಒಳ್ಳೆಯದು ಎಂದು ಪರಿಗಣಿಸಲ್ಪಟ್ಟಿದೆ. ಶಿವನು ತ್ರಿಶೂಲದೊಂದಿಗೆ ದಾಳಿ ಮಾಡಿದಾಗ ಅವರನ್ನ ಮೋಕ್ಷಕ್ಕೆ ಬಿಡುಗಡೆ ಮಾಡಲಾಗತ್ತೆ. ಹೀಗೆ ಶಿವನ ಡಮರುಗ ಮತ್ತು ತ್ರಿಶೂಲ ಅನೇಕ ವಿಸ್ಮಯಗಳನ್ನ ಹೊಂದಿದೆ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಕಮೆಂಟ್ ಮೂಲಕ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಡಮರುಗ ಇದೆಯಾ? ಡಮರುಗ ಇಲ್ಲದಿದ್ರೆ ಈ ಕೂಡಲೇ ಡಮರುಗವನ್ನ ಮನೆಯಲ್ಲಿ ಇಡಿ. ಶಾಂತಿ, ಮನಸ್ಥಿತಿ ಶಾಂತವಾಗಿರುತ್ತೆ. ಹಾಗೆಯೇ ತ್ರಿಶೂಲ ಮನೆಯಲ್ಲಿ ಇರಬಾರದು ಅಂತ ಹೇಳಲಾಗತ್ತೆ. ತ್ರಿಶೂಲ ಅಂದ್ರೆ ಅದು ಅಶಾಂತಿ ಅಂತ ಅರ್ಥ. ಅದೊಂದು ಶಸ್ತ್ರ. ಹಾಗಾಗಿ ಮನೆಯಲ್ಲಿ ತ್ರಿಶೂಲ ಇರಬಾರದು. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ವಿಸ್ಮಯಕಾರಿ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ.